ನನಗೆ ಶಾಸಕರ ಪಂಥಾಹ್ವಾನಕ್ಕೆ ನಾನು ಸಿದ್ಧನಿದ್ದೆ. ನಾನು ನಿನ್ನೆನೂ ಕೂಡ ಪತ್ರಿಕಾಗೋಷ್ಠಿ ಮಾಡಿ ಪೊಲೀಸ್ ಇಲಾಖೆಯವರು ಕೇಳಿದಾಗ ಮಾಹಿತಿಯನ್ನು ಕೊಟ್ಟು ನಾನು ಸಿದ್ಧನಿದ್ದು ಈ ಹಗರಣದ ಸರಣಿ ಹಗರಣಗಳ ಸರಮಾಲೆಯನ್ನು ಬಿಚ್ಚಿಡಕ್ಕೆ ನಾನೆಲ್ಲ ದಾಖಲಾತಿಯೊಂದಿಗೆ ಸಿದ್ಧನಾಗಿ ಬಂದಿದ್ದೆ. ಹಾಲಿ ಶಾಸಕರು ರಾತ್ರಿ 144 ಸೆಕ್ಷನ್ ಹಾಕ್ಸಿದ್ದಾರೆ. ಪೊಲೀಸ್ನವ್ರ ಕೈಲಿ ನನ್ನ ತಡಿಸಿದ್ದಾರೆ. ಅವ್ರಿಗೆ ಭಯ ಶುರು ಆಗಿದೆ. ಮಂಜು ಬಂದು ಇಲ್ಲಿ ಆಗಿರ್ತಕ್ಕಂಥ ಹಗರಣ ನೇರವಾಗಿ ಅವರು ಅವ್ರ ಕುಟುಂಬದವರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಈ ತಾಲೂಕಿನ ಜನಕ್ಕೆ, ಈ ಜಿಲ್ಲೆ ಜನಕ್ಕೆ, ಈ ರಾಜ್ಯದ ಜನಕ್ಕೆ ತಿಳಿಸ್ತಾನೆ ಅನ್ನುವಂಥ ವಿಚಾರದಲ್ಲಿ ಭಯ ಬಂದು ಈ ರೀತಿಯ ಕೆಲಸವನ್ನ ಮಾಡಿದ್ದಾರೆ. ಅವ್ರಿಗೇನಾದರೂ ಈ ಹಗರಣದಲ್ಲಿ ನಾವು ಭಾಗಿಯಾಗಿಲ್ಲ, ನಾವು ಚರ್ಚೆಗೆ ಕರೆದಿದ್ದೀವಿ ಅನ್ನೋದಾದ್ರು ಕದ್ದು ಇನ್ನೊಂದು ಕಾರಲ್ಲಿ ಅವರು ಹೋಗ್ತಿರ್ಲಿಲ್ಲ. ಅವ್ರು ನೇರವಾಗಿ ಈ ತಾಲೂಕಿನ ದಣಿ, ಈ ತಾಲೂಕಿನ ಗೌರವಾನ್ವಿತ ಶಾಸಕರು, ಒಬ್ಬ ಮಾಜಿ ಶಾಸಕನಿಗೆ ಚರ್ಚೆಗೆ ಬಾ ಅಂತ ಕರೆದ ಮೇಲೆ ಪೊಲೀಸ್ ಇಲಾಖೆನೂ ಒಂದು ಕಡೆ ಇಟ್ಟು, ತಹಶೀಲ್ದಾರನು ಒಂದು ಕಡೆ ಇಟ್ಟು, ಅವರೇ ನೇರವಾಗಿ ಬಂದು ಬಾಪ ನನ್ನ ಮೇಲೆ ಆರೋಪ ಮಾಡಿದೆ, ಅದೇನು ನಾನೇನು ತಿಂದಿದ್ದೀನಿ, ಏನಿದ್ರಲ್ಲಿ ಹಗರಣ ಮಾಡಿದ್ದೀನಿ, ನಾನು ನನ್ನ ಕುಟುಂಬ, ಅದೇನು ನಿನ್ನ ಹತ್ರ ದಾಖಲೆ ಇದೆ ತಗೊಂಬ ಅಂತೇಳಿ ನನ್ನ ಕರ್ಕೊಂಡೋಗಿ ಚರ್ಚೆ ಕುಣಿಸ್ಕೋಬೇಕಾಯ್ತು. ಅವ್ರಿಗೆ ರಾಜಕೀಯದ ಗಂಡಸ್ತನದ ಕೆಲಸ ಮಾಡಲಿಲ್ಲ, ರಾಜಕೀಯ ನಪುಂಸಕತೆ ತನ್ನವನ್ನು ತೋರಿಸಿದ್ದಾರೆ. ನಾನಾಗಿದ್ರೆ ಅವರ ನೇರವಾಗಿ ಅವ್ರ ಮನೆಗೆ ಕುತ್ಕೊಂಡು ಚರ್ಚೆ ಮಾಡಕ್ಕೆ ಸಿದ್ಧಿರ್ತಿದ್ದೆ. ಇವತ್ತು ಪೊಲೀಸ್ನವ್ರಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಮಾಗಡಿ ಮನೆಗೆ ಬರ್ತೀನಿ ಅಂತೇಳಿ ಬೇರೆ ಕಾರಲ್ಲಿ ಅಲ್ಲೆಲ್ಲ ಹೋಗ್ಬಿಟ್ಟು ನಾನು ಬಂದಿದ್ದೆ, ಇವರು ಬರಲಿಲ್ಲ ಅನ್ಸ್ಕೊಳಕ್ಕೆ ಪ್ರಯತ್ನ ಮಾಡ್ತವ್ರೆ ಅಂತ ಅನ್ಕೊಂಡಿದ್ದೀನಿ. ಈಗ ಮಾಧ್ಯಮದ ಪೊಲೀಸ್ನವ್ರು ಕೇಳಿದ್ರೆ ಇಲ್ಲ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಚಕ್ರಬಾವಿನ 3 ಚಕ್ರಬಾವಿಲಿ ನಾವು ಹೊಲದಲ್ಲಿ ಉಳುಮೆ ಮಾಡಿಸ್ತಾ ಇದ್ದೀವಿ, ಕಳೆ ಕೀಳ್ಸಕ್ಕೆ ಹೋಯ್ತಾ ಇದ್ದೀನಿ, ಗುದ್ಲಿ ತಗೊಂಡು ಅಗ್ಯಕ್ಕೆ ಹೋಯ್ತಾ ಇದ್ದೀನಿ ಅಂತೇಳಿ ಹೇಳಿಕೆ ಕೊಡೋದಲ್ಲ. ನೇರವಾಗಿ ಚರ್ಚೆಗೆ ಬರಬೇಕು ಅಂದ್ರೆ ಮಂಜುನ ಕರ್ಕೊಂಡೋಗಿ ಚರ್ಚೆ ಮಾಡಿಸ್ಬೇಕಾಗಿತ್ತು. ಇವತ್ತು ಅವ್ರಿಗೆಲ್ಲ ರೀತಿಯ ಶಕ್ತಿ ಇವತ್ತಿತ್ತು, ಅವ್ರಿಗೆ ಅಧಿಕಾರ ಇತ್ತು. ಈಗ ಒಂದ್ ಕಡೆ ಪೊಲೀಸ್ ತನಿಖೆ ನಡೀತಿದೆ ಪ್ರಕರಣದಲ್ಲಿ, ಸಾಕ್ಷಿ ಏನಾದ್ರು ಇದ್ರೆ ತಗೊಂಡೋಗಿ ಕೊಡ್ಲಿ, ಅದನ್ನ ಬಿಟ್ಬಿಟ್ಟು ಈ ರೀತಿ ಸುಳ್ಳು ಆರೋಪಗಳು ಎಷ್ಟು ಮಟ್ಟಿಗೆ ಸರಿ? ಸುಳ್ಳು ಆರೋಪ ಅಂತ ಇವ್ರು ಯಾಕೆ ಹೇಳ್ತಾರೆ? ಹಗರಣ ಆಗದೆ ಅಂತ ಅವರೇ ಹೇಳ್ತಾವ್ರಲ್ಲ, ತನಿಖೆ ನಡೀತಾ ಇದೆ ಅಂತ ಅವರೇ ಹೇಳ್ತಾವ್ರಲ್ಲ. ತನಿಖೆಗೆ ಯಾಕೆ ಇವ್ರು ಅಡ್ಡಿಪಡಿಸ್ತಾರೆ? ತನಿಖೆಗೆ ಯಾಕೆ ಇವ್ರು ದಾಖಲೆ ಕೊಡಕ್ಕಾಗಲ್ಲ? ತನಿಖೆಗೆ ಎಷ್ಟು ದಿನ ಬೇಕು ತನಿಖೆ ಮಾಡಕ್ಕೆ? ಹಗರಣ ಆಗಿ ಎಷ್ಟು ದಿನ ಬೇಕು FIR ಆಗಕ್ಕೆ? 6 ತಿಂಗಳ? FIR ಆಗಿ ಎಷ್ಟು ದಿನದೊಳಗಡೆ ಇವರು ಚಾರ್ಜ್ ಶೀಟ್ ಹಾಕ್ಬೇಕು? 90 ದಿನದಲ್ಲಿ ಆಗ್ಬೇಕು. ಎಷ್ಟು ತಿಂಗಳಾಗಿದೆ? ಯಾಕೆ ಇವರು ಒತ್ತಡ ಕೊಡ್ತಾರೆ? ಯಾರ್ದು ಇವರು ಜಮೀನನ್ನ ಇವ್ರ ಹೆಸರಿಗೆ ಬರ್ಸ್ಕೊಂಡು, ಯಾರ್ಯಾರ ಹೆಸರು ಬರ್ಸ್ಕೊಂಡಿದ್ದಾರೆ? ಯಾಕೆ ಬರ್ಸ್ಕೊಂಡು? ಇವ್ರಿಗೊಂದು ಸಂಬಂಧ ಇಲ್ಲ ಅಂದ್ರೆ ಇವ್ರ ಪಾಡಿಗೆ ಇವ್ರು ಇರ್ಬೇಕಾಗಿತ್ತು. ಇವರೇ ಹೇಳ್ತಾರೆ ಉಪ್ಪು ತಿಂದು ನೀರು ಕುಡಿತಾನೆ ಅಂತ, ಕುಡಿಯೋನು, ಜೈಲ್ಗೆ ಹೋಗೋನು, ತನಿಖೆ ಆಗೋದು. ನಾನು ದಾಖಲೆಗಳ ಸಮೇತ ಇವತ್ತು ಹೋಗಕ್ಕೆ ರೆಡಿ ಇದ್ದೆ. ದಾಖಲೆಗಳ ಸಮೇತನೇ ಇವತ್ತು ಅಲ್ಲಿ ಹೋಗಕ್ಕೆ ನಾನು ರೆಡಿ ಇದ್ದಿದ್ದು. ಹೇಳಿ, ಅವ್ರು ಉಳ್ಳವರು ಏನ್ ಬೇಕಾದ್ರೂ ಮಾಡ್ತಾರೆ. ಪೊಲೀಸ್ನೂ ಉಪಯೋಗಿಸ್ಕೊತಾರೆ, ತಹಶೀಲ್ದಾರ್ನೂ ಉಪಯೋಗಿಸ್ಕೊತಾರೆ, ಸರ್ಕಾರನೂ ಉಪಯೋಗಿಸ್ತಾರೆ. ವಿತ್ ಡಾಕ್ಟರ್ ಇವತ್ತು ಹೋಗಕ್ಕೆ ರೆಡಿ ಇದ್ದಿದ್ದು ನಾನು. ಯಾರ್ಯಾರು ಇದು ಇನ್ವೆಲ್ ಆಗಿದ್ದಾರೆ ನನ್ನ ಮೇಲೆ ಮಾನ ನಷ್ಟ ಮೊಕದ್ದಮೆ ಉಡ್ಲಿ. ನಾನೇನಾದ್ರೂ ಇವ್ರ ಮೇಲೆ, ಇವ್ರ ಕುಟುಂಬದ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದೀನಿ ಅಂದ್ರೆ ಮಾನ ನಷ್ಟ ಮೊಕದ್ದಮೆ ಉಡ್ಲಿ. ಕುಟುಂಬ ಯಾರ್ದು? ಶ್ರೀಮತಿ ರಾಧಾ ಬಾಲಕೃಷ್ಣ ಯಾರು? ಹೆಂಗೋಯ್ತು ಅವ್ರ ಹೆಸರಿಗೆ ಜಮೀನು, ಆಸ್ತಿ ಹೆಂಗೋಯ್ತು ಅವ್ರ ಹೆಸರಿಗೆ? ಮಾತಾಡಬಾರ್ದ ನಾನು? ದಾಖಲೆ ಇಲ್ವಾ ಇಲ್ಲಿ? ಇವ್ರ ಅನುಯಾಯಿಗಳು ಯಾರ್ಯಾರು? ಇವ್ರ ಅನುಯಾಯಿಗಳು ಯಾರ್ಯಾರು? ಯಾರ್ಯಾರ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದಿರಿ? ಯಾರ್ಯಾರ ಹೆಸರಿಗೆ ರಿಜಿಸ್ಟರ್ಗಳನ್ನ ಮಾಡಿಸಿದಿರಿ? ಎಷ್ಟಕ್ಕೆ ರಿಜಿಸ್ಟರ್ ಮಾಡಿಸಿದಿರಿ? ಇವರೆಲ್ಲ ಯಾರು? ಯಾರ್ಯಾರು ಇವರು? ಯಾರು ಅಫ್ರೈಸರ್? ಯಾರು?
ಎಲ್ಲ ಇದೆ. ಯಾರ ಪಾರ್ಟಿ ವರ್ಕರು ಅಲ್ಲಿ ಚಿನ್ನ ಪರೀಕ್ಷಕ ಯಾವ ಪಾರ್ಟಿ ಯಾರ ಪಾರ್ಟಿ ಜೊತೆ ಇದ್ದ, ಅದಂತಿ ಯಾವ ಪಾರ್ಟಿಲಿ ಮೆಂಬರ್ ಆಗಿದ್ಲು, ಎಲ್ಲ ಚರ್ಚೆ ಮಾಡಕ್ ರೀತಿ ಇದೆ. ಇವೆಲ್ಲ ಕಾನೂನು ಹೋರಾಟ ಮಾಡ್ತೀವಿ, ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ. ಇವ್ರು ಕರೆದಾಗ ನಾವು ಬರದೇ ಇದ್ರ ನಮ್ದೇನಂತಲ್ಲ ರಾಜಕಾರಣ. ಅದಕ್ಕೆ ಇವತ್ತು ಬಂದಿದ್ದು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.